ಹಾಕಿರೋದು ಇದು ಆಲ್ರೆಡಿ ನೋಡಿ ಹುಳ ಅದು ಅಟ್ರಾಕ್ಟ್ ಆಗ್ತಾ ಇರೋದು. ಅದೇ ಅವನು ತೂತ್ ಮಾಡಿ ಹೋಗ್ಬಿಡುತ್ತೆ. ಊಜಿ ಹೊಡೆದು ಬರ್ತೀರ ಅದು ಊಜಿ ಅಂತಿರೋದು. ಊಜಿ ಅಂತ ಸರ್ ನಾವು ಊಜಿ ಅಂತೀವ್ರಿ. ಅದೇ ಪ್ಯಾರ್ಲಾಗಿ ಬರುತ್ತೆ, ಅದು ಬೇರೆ ಪ್ರಭೇದ. ಅದು ಹಣ್ಣಿಗೆ ಬರೋದೆಲ್ಲ ಒಂದು, ಈ ಕುಂಬಳ ಜಾತಿಗೆ ಬರೋದೆಲ್ಲ ಒಂದು. ಓಕೆ ರೈತ ಬಂದವರೇ, ಈಗ ಬೆಳಗ್ಗೆ ನಾವು ಇಷ್ಟೊತ್ತು ನಾವು ಮತ್ತು ನಮ್ಮ ರಾಘವೇಂದ್ರ ಆಚಾರ್ಯ ಅವರು ಸಮಗ್ರ ಕೀಟ ಮತ್ತು ರೋಗದ ನಿರ್ವಹಣೆ ವಿಷಯವನ್ನು ನಿಮಗೆ ತಿಳಿಸಿದ್ವಿ. ಈಗ ಇದು ಪ್ರಾತ್ಯಕ್ಷಿತೆ ಮೂಲಕ ನಾವು ಈ ಹಣ್ಣಿನ ನೊಣದರ ಹತೋಟಿ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಹಣ್ಣಿನ ನೊಣ ಸಾಮಾನ್ಯವಾಗಿ ಯಾವುದೇ ಹಣ್ಣುಗಳು, ಈಗ ಪೇರ್ಲಾಗಿರ್ಬೋದು ಅಥವಾ ಮಾವು ಆಗಿರ್ಬೋದು ಅಥವಾ ಇನ್ನಿತರೆ ಹಣ್ಣುಗಳಿಗೂ ಸಹ ಹಣ್ಣಿನ ನೊಣ ಬಹಳ ಬಾಧೆ ಮಾಡ್ತದೆ. ಅದು ಸುಮಾರು ನಮ್ಮ ದೇಶದಲ್ಲಿ 270ಕ್ಕಿಂತ ಹೆಚ್ಚು ಪ್ರಭೇದ ಫ್ರೂಟ್ ಫ್ಲೈಸ್ ಅಂತ ಕರಿತೀವಿ ನಾವು, ಅಷ್ಟು ಪ್ರಭೇದದ ಹಣ್ಣಿನ ನೊಣಗಳು ನಮ್ಮ ದೇಶದಲ್ಲಿದ್ದಾವೆ. ಸರಿನಾ? ಅದರಲ್ಲಿ ನಮ್ಮ ದಕ್ಷಿಣ ಭಾರತದ ಭಾಗದಲ್ಲಿ ಒಂದಿಷ್ಟು ಬಹಳಷ್ಟು ಈ ಹಣ್ಣಿನ ನೊಣದ ಪ್ರಭೇದಗಳು ಈ ಮಾವಿಗೆ ಮತ್ತು ಪೇರ್ಲ ಗಿಡಕ್ಕೆ ಎಲ್ಲ ಹಾನಿ ಮಾಡ್ತಾರೆ. ಸರಿನಾ? ಅದು ಹಾನಿ ಮಾಡಿದಾಗ ನಾನು ಆಗಲೇ ಹೇಳಿದ್ನಲ್ಲ, ಆ ಹಾನಿ ಮಾಡುವಾಗ ಆ ಮಾವು ಮಾಗ್ತಾ ಇರೋಂಥ ಸಂದರ್ಭದಲ್ಲಿ ಅದನ್ನು ತೊಂದರೆ ಮಾಡ್ತದೆ. ಮೊಟ್ಟೆ ಇಟ್ಟು ಮೊಟ್ಟೆ ಒಳಗಡೆ ಹೋಗಿ ಮರಿಯಾಗಿ ಮರಿ ಒಳಗಡೆ ಇರ್ತಕ್ಕಂಥ ಹಣ್ಣಿನ ತಿರುಳನ್ನೆಲ್ಲ ತಿಂದು ಒಳಗಡೆಗೆ ಎಲ್ಲ ಹಣ್ಣನ್ನು ತಿನ್ನಲಿಕ್ಕೆ ನಮಗೆ ಯೋಗ್ಯವಾಗಿಲ್ಲದಿರುವ ಹಾಗೆ ಅದು ನಾಶಪಡಿಸ್ತದೆ. ಅದು ಮೊಟ್ಟೆ ಇಟ್ಟಾಗ ಗುರುತಿಸೋದು ಹೇಗೆ ಅಂದರೆ, ಮೊಟ್ಟೆ ಇಟ್ಟಾಗ ಅದು ನಾವು ಪಿನ್ ತಗೊಂಡು ಚುಚ್ಚಿದಾಗ ಹೊರಗಡೆಗೆ ಒಂದಿಷ್ಟು ಸಣ್ಣ ಸ್ವಲ್ಪ ರಸ ಬರ್ತದಲ್ಲ, ಅದು ರಸ ಬರ್ತಕ್ಕಂಥ ಜಾಗ ಕಪ್ಪಾಗ್ತದೆ. ಅದು ಕಪ್ಪಾಗಿದೆ ಅಂದರೆ ಈಗ ಆಲ್ರೆಡಿ ಇಲ್ಲಿ ಮಾವಿಗೆ ಹಣ್ಣಿನ ನೊಣ ಮೊಟ್ಟೆ ಇಟ್ಟಿದೆ ಅಂತ ಅರ್ಥ. ಅದು ಸರಿನಾ? ಆ ಒಂದು ಭಾಗ ಕಪ್ಪಾಗ್ತಾ ಹೋಗ್ತದೆ. ಅದು ಮೊಟ್ಟೆ ಇಟ್ಟಿರ್ತಕ್ಕಂಥದ್ದು ಗುರುತಿಸೋದು. ನಂತರ ಅದು ಮೊಟ್ಟೆಯಿಂದ ಹೊರಗೆ ಬಂದಂಥ ಮರಿ ಹುಳು ಒಳಗಡೆ ಎಲ್ಲ ಹಣ್ಣಿನ ತಿರುಳು ಎಲ್ಲ ತಿಂದು ನಾಶಪಡಿಸಿ ಸಮ್ಟೈಮ್ಸ್ ಅದು ಈವನ್ ಹಣ್ಣು ಡ್ರಾಪ್ ಆಗ್ತದೆ. ಇದು ಒಂದೊಂದು ಸರಿ 60-70% ಅಷ್ಟು ಹಣ್ಣು ಏನು ಹಾನಿ ಆಗ್ತಕ್ಕಂಥ ಸಂದರ್ಭಗಳು ಭಾಳ ಇದೆ. ಭಾಳಷ್ಟು ಮಾವು ಮತ್ತು ಪೇರ್ಲೆ ಗಿಡಕ್ಕೆ ತೊಂದರೆ ಮಾಡ್ತದೆ. ಇದನ್ನು ಹತೋಟಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿದೆ ಚಿತ್ರದಲ್ಲಿ. ಈಗ ನಾನು ಜಸ್ಟ್ ತಂದಿಟ್ಟೆ, ಅದರಲ್ಲಿ ಆಲ್ರೆಡಿ ಈ ಹಣ್ಣಿನ ನೊಣ ಬಂದು ಅಟ್ರಾಕ್ಟ್ ಆಗ್ತಾ ಇದೆ. ಇದನ್ನು ನಾವು ಮ್ಯಾಟ್ ಟೆಕ್ನಿಕ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಮೇಲ್ ಅನಲೈಸೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಮೇಲ್ ಅನಲೈಸೇಷನ್ ಟೆಕ್ನಿಕ್ ಇದರಲ್ಲೇನು ಭಾಳ ತಂತ್ರಜ್ಞಾನ ಭಾಳ ಇಟ್ಟು ಮಾಡ್ತಕ್ಕಂಥದ್ದೇನಿಲ್ಲ. ಪ್ರಭೇದ ಕೀಟಗಳು ಸಾಮಾನ್ಯವಾಗಿ ಸಂವಹನ ಮಾಡ್ತಕ್ಕಂಥದ್ದು ಈ ಕೆಮಿಕಲ್ಸ್ನ ಹೊರಸೂಚಿಸಿ ಸಂವಹನ ಮಾಡ್ತವೆ. ಈಗ ನಿಮಗೂ ಬಾಯಿ ಕೊಟ್ಟಿದ್ದೇನೆ, ನಾವು ಏನು ಹೇಳಬೇಕು ನಾವು ನಿಮಗೆ ಬಾಯಿಯಿಂದ ಮಾಹಿತಿ ತಲುಪಿಸ್ತೀನಿ. ಬಟ್ ಕೀಟಗಳು ಹಂಗಾಗಲ್ಲ. ಕೀಟಗಳಲ್ಲಿ ಕೆಮಿಕಲ್ಸ್ ಮೂಲಕ ಸಂವಹನ ಮಾಡ್ತವೆ. ಇದು ಈ ಕೀಟ, ಹಣ್ಣಿನ ನೊಣದ ಕೀಟ ಮೀಥೈಲ್ ಯುಜಿನಾಲ್ ಉಪಯೋಗಿಸ್ತಕ್ಕಂಥದ್ದು. ಅಂದರೆ ಈ ಹೆಣ್ಣಿನ ಒಂದು ಕೆಮಿಕಲ್ಸ್ ಏನು ರಿಲೀಸ್ ಮಾಡ್ತದೆ, ಅದಕ್ಕೆ ಗಂಡಿನ ಒಂದು ಜಾತಿ ಪ್ರಭೇದ ಅಟ್ರಾಕ್ಟ್ ಆಗ್ತದೆ. ಸೊ ಅದನ್ನು ವಿಜ್ಞಾನಿಗಳು ಕಂಡುಹಿಡಿದು ಅದನ್ನು ಐಸೋಲೇಟ್ ಮಾಡತಕ್ಕಂಥ ಕೆಮಿಕಲ್ಸ್, ಅದೇ ರೀತಿ ಕೆಮಿಕಲ್ಸ್ನ ನಾವು ತಯಾರಿ ಮಾಡಿ ಈ ಟ್ರ್ಯಾಪ್ಸಲ್ಲಿ ಹಾಕಿದಾಗ ಬರೀ ಗಂಡು ಜಾತಿ 100% ಗಂಡು ಜಾತಿ ಪ್ರಭೇದ ಏನಿದೆಯಲ್ಲ ಅದೆಲ್ಲ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಮೇಲ್ ಅನಲೈಸೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಅದೆಲ್ಲ ಯಾವಾಗ ಇದಕ್ಕೆ ಅಟ್ರಾಕ್ಟ್ ಆಗ್ತದೋ, ಈ ಹೊರಗಡೆ ನಮಗೆ ನಿಸರ್ಗದಲ್ಲಿ ಈಗ ಗಂಡು ಇಲ್ಲ ಅಂದರೆ ಹೆಣ್ಣಿನ ಜೊತೆಗೆ ಸಂಪರ್ಕ ಹೊಂದಲಿಕ್ಕಾಗಲ್ಲ. ಸಂಪರ್ಕ ಹೊಂದಲಿಲ್ಲ ಅಂದರೆ ನೆಕ್ಸ್ಟ್ ಸಂತತಿ ಉತ್ಪನ್ನ ಆಗಲ್ಲ. ಸೊ ಅದನ್ನು ಯೂಸ್ ಮಾಡ್ತಕ್ಕಂಥದ್ದು ಒಂದು ತಾಂತ್ರಿಕತೆ. ಸೊ ಇದನ್ನು ಭಾಳ ಯಶಸ್ವಿಯಾಗಿ ಇದನ್ನು ಹತೋಟಿ ಮಾಡ್ಬೋದು. ಏನಂದರೆ ನೀವು ಇದನ್ನು ತಯಾರಿ ಮಾಡ್ತಕ್ಕಂಥದ್ದು ನೀವೇನು ಈ ಒಳಗಡೆ ಇರ್ತಕ್ಕಂಥ ಇದನ್ನು ತಯಾರಿ ಮಾಡೋದು ಬೇಕಾಗಲ್ಲ. ಯಾವುದೋ ಏನು ಲ್ಯೂರ್ ಅಂತ ಕರಿತೀವಿ ನಾವು, ಇದನ್ನು ಮೋಹಕ ಬಲೆ ಅಂತ ಕರೀತಾರೆ. ಮೋಹಕ ಬಲೆ ಈ ಒಳಗಡೆಗೆ ಲ್ಯೂರ್ ಅಂತ ಕರಿತೀವಿ. ಅಂದರೆ ಅದರ ಒಳಗಡೆ ಔಷಧಿ ಒಂದು ಪ್ರಮಾಣ ಇರ್ತದೆ. ಸರಿನಾ? ಔಷಧಿ ಪ್ರಮಾಣ ಇದು ಈ ಕುಂಬಳ ಜಾತಿಗೆ ಬರ್ತಕ್ಕಂಥ ಕೀಟ ಬಳಸುವಾಗ ಔಷಧಿ ಬೇರೆ ಇರ್ತದೆ. ಈ ಹಣ್ಣಿನ ಜಾತಿಗೆ ಬರ್ತಕ್ಕಂಥ ಕೀಟದ ಔಷಧಿ ಬೇರೆ ಇರ್ತದೆ. ಇದಕ್ಕೆ ನಾವು ಮೀಥೈಲ್ ಯುಜಿನಾಲು, ಎಥನಾಲು ಅಥವಾ ಈಥೈಲ್ ಆಲ್ಕೋಹಾಲು ಪ್ಲಸ್ ಔಷಧಿ ಮೆಲಾಥಿಯನ್ ಇವೆಲ್ಲ ಪೂರ್ತಿ ಮಿಶ್ರಣ ಮಾಡಿ ನಾವು ಒಂದು ದಿವಸ ರಾತ್ರಿ ಅದನ್ನು ನಾವು 6-4-2 ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ತಯಾರಿ ಮಾಡಿ ಈ ಕಾಟನ್ ರೋಪ್, ಇದು ಬೇರೆ ಬೇರೆ, ಅದು ಕೆಲವರು ಕಾಟನ್ ರೋಪ್ ಬಳಸ್ದಿರ, ಅಂದರೆ ದಾರ ಬಳಸ್ದಿರ ಬೇರೆ ಏನು ಚಿಕ್ಕದಾಗಿರ್ತಕ್ಕಂಥ ಕಟ್ಟಿಗೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು ಯಾವುದಿರುತ್ತೋ ಅದನ್ನು ಉಪಯೋಗಿಸ್ತಕ್ಕಂಥವ್ರು ಇದ್ದಾರೆ. ನಾವು ಕಾಟನ್ ರೋಪ್ ಯೂಸ್ ಮಾಡಿ ಅದನ್ನು
ಕಟ್ ಮಾಡಿ 2 ಸೆಂಟಿಮೀಟರ್ ಅಷ್ಟು ಕಟ್ ಮಾಡಿ ಅದನ್ನು ಒಂದು ದಿವಸ ರಾತ್ರಿ ಒಳಗಡೆ ನೆನೆಸಿಟ್ಬಿಡ್ತೀವಿ. ನೆನೆಸಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ತೆಗೆದು ಅದನ್ನು ನಾವು ಅಲ್ಯೂಮಿನಿಯಂ ಫಾಯಿಲ್ ಅಂತ ಕರಿತೀವಿ. ಇದು ಕಾಣಿಸ್ತಿದೆಯಲ್ಲ, ಈ ಚಾಕ್ಲೇಟ್ನ ನಾವು ಮುಚ್ಚಿದಾಗ ಚಾಕ್ಲೇಟ್ ಮಡಿಸಿದಾಗ ಏನಾಗುತ್ತೆ, ಒಳಗಡೆಗೆ ಚಾಕ್ಲೇಟ್ ಹಾಗೆ ಇಟ್ಟರೆ ಎಷ್ಟೋ ದಿವಸ ಅದು ಕೆಡೋದಿಲ್ಲ ಅಲ್ವಾ. ಅದೇ ಥರ ಇದನ್ನು ನಾವು ಇಟ್ಟು ಈ ಒಂದು ಲ್ಯೂರ್ ಏನಿದೆಯಲ್ಲ, ಇದು ಒಂದು ತಂತಿ, ಈಗ ಇದು ಒಂದು 15-20 ಸೆಂಟಿಮೀಟರ್ ಅಷ್ಟು ತಂತಿ ಕಟ್ ಮಾಡಿಕೊಂಡು ನಾವು, ಇದು ಸ್ವಲ್ಪ ಫ್ಲೆಕ್ಸಿಬಲ್ ಇರಬೇಕು, ಅಂದರೆ ನಾವಿಲ್ಲಿ ತಂದು ಕಟ್ಟಂಗಿರಬೇಕು, ಸರಿನಾ. ಈ ಒಂದು ತಂತಿಗೆ ಇದನ್ನ ಒಳಗಡೆ ಒಂದು ಭಾಗನ ಕಟ್ತೀವಿ, ಇನ್ನೊಂದು ಭಾಗ ಒಂದು 50-75% ಅಷ್ಟು ಓಪನ್ ಮಾಡ್ಕೋಬೋದು. ಶೇಕಡ ಅಂದರೆ ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ಅಥವಾ ಅರ್ಧಕ್ಕಿಂತ ಕಡಿಮೆ ನೀವು ಓಪನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಈ ಒಂದು ಕೆಮಿಕಲ್ಸ್ ನಾವೇನು ರಾತ್ರಿ ಹಾಕಿ ನೆನೆಸಿಟ್ಟಿರ್ತೀವಲ್ಲ, ಆ ಕೆಮಿಕಲ್ಸ್ ಮೀಥೈಲ್ ಯೂಜಿನಾಲು ಸುಮಾರು 1.5-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಕೀಟಗಳಿಗೆ ಈ ಕೆಮಿಕಲ್ಸ್ ವಾಸನೆ ಗೊತ್ತಾಗುತ್ತೆ, ಸಿಗ್ನಲ್ಸ್. ಅದೇ ಥರ ವಾತಾವರಣದಲ್ಲಿ ಹಾಗೆ ಅಲ್ಲ, ಈಗ ನಮ್ಮ ಹುಳುಗಳು ಏನು ಗಿಡದ ವಾಸನೆ ಇಟ್ಕೊಂಡು ಅದನ್ನು ಆಹಾರ ಹುಡ್ಕೊಂಡು ಬರ್ತವೆ. ಅದೇ ಥರನೇ ಇದು ಹೆಣ್ಣಿನ ಏನು ಕೆಮಿಕಲ್ಸ್ ಬಿಟ್ಟಂಥ ವಾಸನೆಗೆ ಗಂಡು ಹುಳು ಅಟ್ರಾಕ್ಟ್ ಆಗುತ್ತೆ. ಸೊ ಇದು ಅದೇ ಥರನೇ ಈ ಹುಳು ಈ ಕೆಮಿಕಲ್ಸ್ ಹುಡ್ಕೊಂಡು ಬರುತ್ತೆ. ಬಂದಾಗ ಸಾಮಾನ್ಯವಾಗಿ ನಾವು ಒಳಗಡೆ ಈ ಮೆಲತಿಯನ್ನು ಇರುತ್ತೆ, ಔಷಧಿ ಸರಿನಾ, ಬಂದಿದೆ, ಅದು ಬಂದಿದೆ, ಕೆಳಗಡೆ ಆಲ್ರೆಡಿ ಬಿದ್ದಿದ್ದಾವೆ, ಬಂತು ಅದೇ ಮೆಲತಿಯನ್ನು ಔಷಧಿ ಬಂದು ಅದು ಶೇಖರಣೆ ಅದು ಕೂತ್ಕೊಂಡ ತಕ್ಷಣ ಸ್ವಲ್ಪ ಹೊತ್ತು ನಂತರ ಅದು ತಿನ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ತಿಂದ ತಕ್ಷಣ ಬಂದ್ಬಿಡುತ್ತೆ, ಬಿದ್ದು ಸತ್ತೋಗ್ತವೆ. ಇದು ಭಾಳ ಸಿಂಪಲ್ ಆಗಿರ್ತಕ್ಕಂಥ ಟೆಕ್ನಿಕ್. 1 ಎಕರೆಗೆ ನಾವು 4-5 ಈ ಒಂದು ಟ್ಯಾಪ್ಸ್ನ ನೇತಾಕಿದ್ರೆ ಬೇರೆ ಬೇರೆ ಭಾಗದಲ್ಲಿ ಈ ಸಾಮಾನ್ಯವಾಗಿ ಒಂದು ನಮ್ಮ ಅಂದರೆ ಭೂಮಿ ಮಟ್ಟದಿಂದ ಒಂದು 6-7 ಅಡಿಯಷ್ಟು, ಅಂದರೆ ನಮ್ಮ ಹೈಟ್ ಅಷ್ಟು ನೆರಳಿನಲ್ಲಿ ನೇತಾಕ್ಬೇಕು. ಈ ಥರ ಒಂದು ಕೊಂಬೆಗಳಿಗೆ ನೇತಾಕ್ಬಿಟ್ರೆ ಏನಾಗುತ್ತೆ, ನೀವು ಅದು ಪ್ರತಿನಿತ್ಯ ನೋಡ್ತಾ ಇರ್ಬೋದು ಎಷ್ಟು ಹುಳ ಬಿದ್ದಿದೆ, ಇವತ್ತು ಬೀಳ್ತಾ ಇದೆಯಾ ಇಲ್ವಾ ಏನಂತ. ಮತ್ತು ನೀವು ಪ್ರತಿ ಒಂದು ಇದು ಈ ಏನು ಕೆಮಿಕಲ್ ಇದೆಯಲ್ಲ, ಇದು ಸಾಮಾನ್ಯವಾಗಿ 1 ತಿಂಗಳ ತನಕ ಸಾಕಾಗುತ್ತೆ. 20 ದಿವಸ 25 ದಿವಸ 1 ತಿಂಗಳ ತನಕ ಇರುತ್ತೆ. ನೀವು ನೆಕ್ಸ್ಟ್ ಮಾಡುವಾಗ ಈ ಕೆಮಿಕಲ್ಸ್ ಇರ್ತಕ್ಕಂಥದ್ದು ಲ್ಯೂರ್ನಷ್ಟೇ ಬದಲಾಯಿಸಿದ್ರೆ ಸಾಕು. ತಿಳಿತಲ್ಲ ನಾನು ಹೇಳಿದ್ದು. ಇದು ಒಂದು ಈ ಚಾಕ್ಲೇಟ್ ಆಕೃತಿ ಅಂತ ಹೇಳಿದ್ನಲ್ಲ, ತಂದು ಅದನ್ನೊಂದು ತಂದು ಇಲ್ಲಿ ಕಟ್ಬಿಟ್ರೆ ದಾರ ಹಂಗೆ ಇರುತ್ತೆ, ಬಾಟ್ಲಿ ಹಂಗೆ ಇರುತ್ತೆ. ಇದನ್ನೊಂದು ತಂದು ಕಟ್ಟಿದ್ರೆ ನೆಕ್ಸ್ಟ್ ತಿರುಗಿ ಇನ್ನೂ ನಿಮಗೆ 1 ತಿಂಗಳ ತನಕನೂ ಅದು ಇರ್ತದೆ. ಇದು ಮಾರ್ಕೆಟಲ್ಲಿ ಇದು ನಾವು ನಮ್ಮ ವಿದ್ಯಾರ್ಥಿಗಳು ತಯಾರು ಮಾಡತಕ್ಕಂಥ ಒಂದು ಟ್ರಾಪ್ಸ್ ಇದು. ಸರಿನಾ, ನಮ್ಮ ವಿದ್ಯಾರ್ಥಿಗಳ ಅದೇ ನಿಮಗೆ ನಾವು ಕಾಲೇಜಲ್ಲಿ ತಯಾರು ಮಾಡ್ತೀವಿ, ನಿಮಗೆ ಬೇಕಂದ್ರೆ ಇದನ್ನ ನಾವು ಕೊಡ್ತೀವಿ. ಅದು ನಮ್ಮ ಯೂನಿವರ್ಸಿಟಿಯವರು ರೇಟ್ ಏನಿದೆಯಲ್ಲ ಆ ರೇಟ್ ನಾವು ಕೆಮಿಕಲ್ಸ್ ಅಲ್ಲಿ ಇರ್ತಕ್ಕಂಥದ್ದು ತಯಾರು ಮಾಡಿ ನಾವು ರೈತರಿಗೆ ಅನುಕೂಲ ಆಗೋ ರೀತಿ ಮತ್ತೆ ಇದು ಮಾಡ್ಕೋಬಹುದು, ನೀವೇ ಮಾಡ್ಕೋಬಹುದು. ಇದು ನೋಡಿ ಏನಿದೆ, ಬಹಳ ಸಿಂಪಲ್ ಇದು. ಈ ಒಂದು 7 ಸೆಂಟಿಮೀಟರ್ ಮೇಲಿಂದ 7-8 ಸೆಂಟಿಮೀಟರ್ ಒಂದು ಹೈಟ್ ಅಲ್ಲಿ 4 ಕಡೆಗೆ ವಿಂಡೋ ಮಾಡೋದಿದೆ. ಆ ಗೆರೆ ಕೆಳಗೆ ಕಟ್ ಮಾಡಿಬಿಟ್ಟು ನಾನು ಈ ತರ ಮಾಡಿರೋ ಉದ್ದೇಶ ಏನಂದ್ರೆ, ಈಗ ಸಪೋಸ್ ಈಗ ಮಳೆಗಾಲ ಇರ್ತದೆ ಅಥವಾ ಮಳೆ ಬರ್ತದೆ, ಮಳೆ ಬಂದಾಗ ನೀರು ಒಳಗಡೆ ಹೋಗ್ಬಾರ್ದು. ಅದಕ್ಕೆ ಈ ಥರದ್ದೊಂದು ಭಾಳ ಕಡಿಮೆ ಏನು ಖರ್ಚಲ್ಲಿ ಒಂದು ಸಿಂಪಲ್ ಟೆಕ್ನಿಕ್ ಇದನ್ನು ಮಾಡಿ, ಮತ್ತು ಇದು ಔಷಧಿ ಇದನ್ನು ಯಾವುದೇ ಕಾರಣಕ್ಕೆ ನೆನೆಬಾರ್ದು, ಸರಿನಾ. ಇದನ್ನೆಂದರೆ ನಿಮ್ಗೆ 1 ತಿಂಗಳಿಗಿಂತ ಕಡಿಮೆ ಬರುತ್ತೆ. ಇದು 1 ತಿಂಗಳು ಅಲ್ಲ, ನೀರಿನ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಕೆಮಿಕಲ್ ಹಾಕಿರ್ತೀವಲ್ಲ, ಸತ್ತೋಗ್ಬಿಡ್ತದೆ. ನೀರು ಹಾಕಿರೋ ಮತ್ತೆ ಅದು ತೂಕಕ್ಕೆ ಗಾಳಿಗೆ ಅಥವಾ ತೂಕಕ್ಕೆ ಕೆಳಗೆ ಬಿದ್ದು ಹೋಗೋಂಥ ಚಾನ್ಸ್ ಜಾಸ್ತಿ ಇರುತ್ತೆ. ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದು ಬಹಳ ಸಿಂಪಲ್ ಟೆಕ್ನಿಕ್. ಅದು ಕೆಮಿಕಲ್ ನಿಮ್ಮ ಕಡೆ ಅಲ್ಲಿ ಮುಂಡ್ರಾಬಾದ್ಗೆ ಬಂದರೆ ನಿಮ್ಗೆ ಎಷ್ಟು ಬೇಕು, ಒಂದು ಏರಿಯಾದಲ್ಲಿ ಒಂದು 40, 50 ಅಥವಾ 100 ಎಷ್ಟು ಬೇಕಂತ ಹೇಳಿದ್ರೆ ಮುಂಚೆನೇ ಫೋನ್ ಮಾಡಿ ನಮ್ಗೆ ತಿಳಿಸಿದ್ರೆ ನಾವು ರೆಡಿ ಇಟ್ಟಿರಲ್ಲ. ಸಾಮಾನ್ಯವಾಗಿ ಹುಡುಗರಿಗೆ ಎಷ್ಟು ಬೇಕಷ್ಟು ಮಾಡಲಿಕ್ಕೆ ತೋರಿಸಿ ಇಟ್ಟಿರ್ತೀವಿ. ನಮಗೆ ಸ್ವಲ್ಪ ತಯಾರು ಮಾಡಿಕೊಡಿ ಸರ್, ಈಗ ಒಂದು 50-100 ಬೇಕು ನಮಗೆ ಅಂತಂದರೆ ನೀವು ಸ್ವಲ್ಪ ಟೈಮ್ ಕೊಟ್ಟರೆ ನಮಗೆ ಒಂದು ವಾರ 10 ದಿವಸದ ಒಳಗಡೆ ತಯಾರು ಮಾಡಿ ಕೊಡ್ತೀವಿ. ಈ ಬಾಟ್ಲಿ ಅಂತ ನೀವು ತಯಾರು ಮಾಡ್ತೀವಿ. ಎಲ್ಲ ರೈತರು ಇದನ್ನು ಉಪಯೋಗಿಸಿ ಇದರ ಪರಿಣಾಮಕಾರಿ ಬಹಳ ಇದೆ, ಪರಿಣಾಮಕಾರಿ ಬಹಳ ಬಹಳಷ್ಟು ಹಾಳು ಮಾಡುತ್ತೆ. ಇದು ಈ ಥರದ್ದು ನೀವು ಮಾವಿಗೆ ಮತ್ತೆ ಪೇರ್ಲ, ಪಪ್ಪಾಯಿಗೂ ಬರುತ್ತೆ, ಪೇರ್ಲ, ಇವೆಲ್ಲ ಹಣ್ಣಿನ ಜಾತಿ ಬೆಳೆಗಳಿಗೆ ಏನಿದೆಯಲ್ಲ ಅದೆಲ್ಲದಕ್ಕೂ ಈ ಥರದ್ದು ಬರುತ್ತೆ. 8 ಎಕರೆಗೆ ಎಷ್ಟು ಆಗ್ಬೋದು? 1 ಎಕರೆಗೆ 5 ಅಂದ್ಕೊಳ್ಳಿ, 40 ಟಪ್ ಹಾಕಿಸಿ ಇದನ್ನ ಹಾಕಂತ ಸಂದರ್ಭ ನೋಡ್ಕೊಳ್ಳಿ. ಈಗ ಕಾಯಿ ತುಂಬಾ ಕಾಯಿ ಇದ್ದಾಗೇನು ಇದು ಒಡೆಯಲ್ಲ ಹುಳ. ಇಲ್ಲ, ನಮ್ಮ ಕಾಯಿ ಇಲ್ಲ, ಏನು ಸಣ್ಣ ಗಿಡ ಅಲ್ಲ. ಸಣ್ಣ ಗಿಡ ಅಂದ್ರೆ ಈಗ ಅದ್ರ ಅವಶ್ಯಕತೆ ಇಲ್ಲ. ಹಣ್ಣು ಆಗ್ತಾ ಇದೆ, ಪಪ್ಪಾಯ ಇದ್ರೆ ಹಾಕಿ, ಪಪ್ಪಾಯ ಇದ್ರೆ ಹಾಕಿ.
ಇದು ಮಾವು ಸ್ವಲ್ಪ ಹಣ್ಣಿನ ಮೂಮೆಂಟ್ಗೆ ಹಾಕ್ಬೇಕಂತ ಆ ಹಣ್ಣಿಗಿಂತ ಮುಂಚೆ ಪೂರ್ವಿಗೆ ಹಣ್ಣಿಗಿಂತ ಮುಂಚೆ ಹಾಕಿ. ಟೈಪ್ ಐತಲ್ರಿ ಕಾಯಿ ಬಿಟ್ಟಾಗ ಇನ್ನು ಬೇಡ ಇದಕ್ಕಿಂತ ಸ್ವಲ್ಪ ದೊಡ್ಡ ಈ ಸೈಜ್ ಇದೆಯಲ್ಲ, ಈ ಸೈಜ್ ಇದೆ ಅಂದ್ರೆ ಈ ಸೈಜ್ ಇದೆ ಅಂದ್ರೆ ನೀವು ಆ ಟೈಮಲ್ಲಿ ಹಾಕಿದ್ರೆ ಆ ಥರ ಇದ್ರೆ ನಡೀತಾನೆ ಸರ್. ಅದ್ರೊಳಗಡೆ ಒಂದು 2-3 ದಪ್ಪನು ಕಾಯಿ ಆ ಥರ ಇದ್ದಾರೆ. ಒಂದು ಅರ್ಧಕ್ಕಿಂತ ಹೆಚ್ಚು ಭಾಗ ಆಲ್ರೆಡಿ ಈ ಸೈಜ್ ನಾವ್ ಇದಾವೆ ಹಣ್ಣುಗಳು. ಅದಕ್ಕೆ ನೀವು ಅದನ್ನ ಅದ್ರೊಳಗಡೆ ಅದಾವ ಸರ್ ಕಾಯಿಗಳು. ಇದು ಕಾಣಿಸ್ತಲ್ಲ ನೋಡಿದ್ರಲ್ಲೆಲ್ಲ ರೈತರು. ಇದರಲ್ಲಿ ಏನಾದರೂ ನಿಮಗೆ ಸಂಶಯ ಅಥವಾ ಉಪಯೋಗಿಸ್ತಕ್ಕಂಥ ವಿಧಾನ ಅಥವಾ ಏನಾದರೂ ಡೌಟ್ಸ್ ಇದೆಯಾ? ಈಸಿ ಮೆಥಡ್ ಹಾಕ್ಬಿಡಿ ಸರ್. ಭಾಳ ಇದಕ್ಕೆ ಅನುಕೂಲ ಆಗಿದೆ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ನಮ್ದಂತೂ ಒಂದು 40 ಕೊಟ್ಬಿಡಿ ನಮ್ಗೆ. ಸರ್ ಇಲ್ಲಿ ಆಲ್ರೆಡಿ 60 ರೂಪಾಯಿ ಇದೆ. ಈ ಥರ ಕಾಯಿ ಇದೆಯಲ್ಲ ಇಲ್ಲಿದೆಯಲ್ಲ ಇನ್ನು ಸ್ವಲ್ಪ ಅದಾಗಿದೆ, ಇನ್ನೂ ಸ್ವಲ್ಪ ಆಗ್ಬೇಕಾ? ಅದಾಗಿದೆ. ಕಾಲೇಜ್ ಬನ್ನಿ, ಸೈಂಟಿಸ್ಟ್ ಇರ್ತಾರೆ. ರೇಟ್ ಏನು ಬೀಳುತ್ತೆ ಸರ್ ಅದು? 60 ರೂಪಾಯಿ ಇದೆ. ನಾವು ಅಲ್ಲೇನು ನಮಗೆ ಹೆಚ್ಚು ಆದಾಯ ಮಾಡೋಂಥದ್ದು ಮಾಡಲ್ಲ. ನಿಮ್ಮ ಹತ್ರ ಫೋನ್ ನಂಬರ್ ಬಂದ್ಬಿಟ್ರೆ ಆ ಕಡೆ ಇದು ಮಿನಿಮಮ್ ಇದು ಈ ಕಡೆ